ನಮಸ್ಕಾರ ಗೆಳೆಯರೇ. ನಿಮಗೆ ಯಾರಿಗಾದರೂ ಕೂಡ ಗೊತ್ತಾ, ರೈಲ್ವೆ ಬೋಗಿಯ ಮೇಲೆ 1, 2, 4, 4, 2 ಈ ರೀತಿಯಾಗಿ ನಂಬರ್ಗಳನ್ನು ಬರೆದಿರುತ್ತಾರೆ. ಎಲ್ಲ ರೈಲ್ವೆ ಬೋಗಿಗಳ ಮೇಲೆ ಬೇರೆ ಬೇರೆ ನಂಬರ್ಗಳನ್ನು ಬರೆದಿರ್ತಾರೆ. ಹಾಗಾದರೆ ಆ ಒಂದು ನಂಬರನ್ನು ಯಾಕೆ ಬರೆಯುತ್ತಾರೆ? ಇದು ಯಾರಿಗಾದರೂ ಗೊತ್ತಿದೆನಾ? ಮತ್ತು ಅದೇ ರೀತಿ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಇಲ್ಲಿ B.13 ಬರೆದಿರುವ ಹಾಗೆ ಎಲ್ಲ ಗ್ಯಾಸ್ ಸಿಲಿಂಡರ್ನ ಮೇಲೆ ಇದೇ ರೀತಿ ಬರೆದಿರುತ್ತಾರೆ. ಅದು ಯಾಕೆ ಅಂತ ಗೊತ್ತಾ? ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫ್ಯಾಕ್ಟ್ಗಳು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮೊದಲನೇದಾಗಿ ಈ ಒಂದು ರೈಲ್ವೆ ಬೋಗಿಗಳ ಮೇಲೆ 1, 2, 4, 4, 2 ಈ ರೀತಿಯಾಗಿ ಯಾಕೆ ಬರೆದಿರುತ್ತಾರೆ ಅದನ್ನು ನಾವು ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಒಂದು ರೈಲ್ವೆ ಬೋಗಿಗಳ ಮೇಲೆ ಮೊದಲನೆಯ ಒಂದು 5 ಅಂಕಗಳು ಏನು ಟೋಟಲ್ ಆಗಿ ಬರೆದಿರ್ತಾರೆ. ಈ ಒಂದು ಅಂಕಗಳಲ್ಲಿ ಮೊದಲನೇ ಅಂಕ ಇಲ್ಲಿ ಎಕ್ಸಾಂಪಲ್ ಆಗಿ 1 ಅಂತ ಇಲ್ಲಿ ಬರೆದಿದ್ದಾರೆ. 1, 2, 4, 4, 2 ಅಂತ ಏನು ಬರೆದಿದ್ದಾರೆ, ಅದರಲ್ಲಿ 1 ಎಂಬತಕ್ಕಂಥ ಒಂದು ಅಂಕ ಏನಿದೆ, ಆ ಒಂದು ಅಂಕ ಯಾವ ವರ್ಷದಲ್ಲಿ ಈ ಒಂದು ರೈಲ್ವೆ ಬೋಗಿ ಮ್ಯಾನುಫ್ಯಾಕ್ಚರ್ ಅಥವಾ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ 0 ಬಂತು ಅಂತ ಅಂದರೆ 2000ನೇ ಇಸವಿಯಲ್ಲಿ ಈ ಒಂದು ರೈಲ್ವೆ ಬೋಗಿ ಫಾರ್ಮೇಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತದೆ. ಅದೇ ರೀತಿ ಇಲ್ಲಿ 1 ಬರೆದಿರೋ ಕಾರಣದಿಂದಾಗಿ ಈ ಒಂದು ರೈಲ್ವೆ ಬೋಗಿ 2001ರಲ್ಲಿ ಈ ಒಂದು ರೈಲ್ವೆ ಬೋಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಅದಾದ ಬಳಿಕ ಮುಂದಿನ ಒಂದು 2 ನಂಬರ್ಗಳು 24 ಎಂಬತಕ್ಕಂಥ ಒಂದು ನಂಬರ್ ಏನಿದೆ, ಈ ಒಂದು ನಂಬರ್, ಈ 2 ನಂಬರ್ಗಳು 2 ಡಿಜಿಟ್ನ ಒಂದು ನಂಬರ್ಗಳು ನಿಮ್ಮ ಒಂದು ಕೋಚ್ ಯಾವ ಕೋಚ್ ಅಂತ ಇಲ್ಲಿ ಹೇಳ್ತದೆ. ಯಾವ ರೀತಿ ಅಂತ ಅಂದರೆ ಸ್ಲೀಪರ್ ಕೋಚ್ ಅಥವಾ AC ಕೋಚ್, AC ಟೈರ್ 1 ಕೋಚ್, AC ಟೈರ್ 2 ಕೋಚ್ ಈ ರೀತಿಯಾಗಿ ಕೋಚ್ಗಳ ಒಂದು ಬೆಲೆಯನ್ನು ಅಥವಾ ಕೋಚ್ಗಳ ಒಂದು ಮಾಹಿತಿಗಳನ್ನು ಮುಂದಿನ 2 ಡಿಜಿಟ್ಗಳು ಹೇಳಲಾಗ್ತದೆ. ಅದಾದ ಬಳಿಕ ಇಲ್ಲಿ ಟೋಟಲ್ ನೆಕ್ಸ್ಟು 4 ಮತ್ತು 5ನೇ ಡಿಜಿಟ್ಗಳು ಈ ಒಂದು ಎಷ್ಟನೇ ಕೋಚ್ ಇದು ಅಥವಾ ಈ ಒಂದು ಸೀರೀಸ್ನಲ್ಲಿ ಎಷ್ಟನೇ ಕೋಚ್ ಅಥವಾ ಎಷ್ಟನೇ ಒಂದು ರೈಲ್ವೆ ಬೋಗಿ ಅಂತ ತಿಳಿಸಿಕೊಡ್ತದೆ. ಅದು 4 ಮತ್ತು 5ನೇ ಡಿಜಿಟ್ಗಳು. ನೋಡಿ, ನಿಮಗೆಲ್ಲರಿಗೂ ಕೂಡ ಇವತ್ತು ಈ ಒಂದು ಡಿಜಿಟ್ಗಳು ಯಾಕೆ ಬರೆದಿರ್ತಾರೆ ಅದು ನಿಮಗೆ ತಿಳಿಯಿತು. ಅದಾದ ಬಳಿಕ ನೀವು ಯಾವತ್ತಾದರೂ ನೋಡಿದ್ದೀರಾ ನಿಮ್ಮ ಒಂದು ಸಿಲಿಂಡರ್ಗಳ ಮೇಲೆ B.13 ಈ ರೀತಿಯಾಗಿ ಬರೆದಿರೋ ಕಾರಣ ಏನು ಅಂತ ನೋಡಿ. ಮೊದಲನೇದಾಗಿ ನೀವು ಸಿಲಿಂಡರ್ಗಳನ್ನು ನೀವು ಎಲ್ಲರ ಮನೆಯಲ್ಲೂ ಕೂಡ ಬಳಸ್ತೀರಾ. ನೀವು ಬೇಕಾದರೆ ಇವತ್ತು ಹೋಗಿ ನಿಮ್ಮ ಒಂದು ಸಿಲಿಂಡರ್ ಮೇಲೂ ಕೂಡ ಈ ರೀತಿಯಾಗಿ ಬರೆದಿರ್ತಾರೆ, ನೀವು ಕೂಡ ನೋಡಬಹುದು. ನೋಡಿ, ಈ ಒಂದು ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ ಎಲ್ಲ ಸಿಲಿಂಡರ್ಗಳ ಮೇಲೆ ಕಂಪಲ್ಸರಿಯಾಗಿ ಈ ಒಂದು ಇದನ್ನು ಬರೆಯಲೇಬೇಕು. ಇಲ್ಲಿ ಮೊದಲ ಅಕ್ಷರ ಅಥವಾ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಅಥವಾ ABCD ಅಂತ ಏನು ಬರೆದಿರ್ತಾರೆ, ಆ ಒಂದು ನಂಬರ್ ಏನಿದೆ ಅದು ಮಂತ್ಗಳನ್ನು ಇದು ಮಾಡುತ್ತೆ ಅಥವಾ ತಿಂಗಳುಗಳು ಯಾವುದು ಅಂತ ಇಲ್ಲಿ ಹೇಳ್ತದೆ. ಫಾರ್ ಎಕ್ಸಾಂಪಲ್ A ಅಂತ ಅಂದರೆ ಜನವರಿ, B ಅಂತ ಅಂದರೆ ಫೆಬ್ರವರಿ, C ಅಂತ ಅಂದರೆ ಮಾರ್ಚ್. ಈ ರೀತಿಯಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಎಂಬತಕ್ಕಂಥ ತಿಂಗಳುಗಳನ್ನು ಈ ಒಂದು ಆಲ್ಫಾಬೆಟಿಕಲ್ ನಂಬರ್ಗಳು ಇಂಡಿಕೇಟ್ ಮಾಡ್ತವೆ. ಅದಾದ ಬಳಿಕ 1, 3 ಅಂತ ಏನಿದೆ, ಈ ಒಂದು ಡಿಜಿಟ್ಗಳು ಏನಪ್ಪ ಇಂಡಿಕೇಷನ್ ಮಾಡ್ತವೆ ಅಂತ ಅಂದರೆ ಈ ಒಂದು ಡಿಜಿಟ್ಗಳು ನಿಮ್ಮ ಒಂದು ವರ್ಷ ಅಂದರೆ ಈ ಒಂದು ಸಿಲಿಂಡರ್ನ ಈ ವರ್ಷದವರೆಗೆ ನಾವು ಬಳಸಬಹುದು ಅಂತ ಇಲ್ಲಿ ಇದು ಹೇಳ್ತದೆ. ಇದೇನಾದರೂ ಎಕ್ಸ್ಪೈರ್ ಆಗಿತ್ತು ಅಂತ ಅಂದರೆ ನಿಮ್ಮ ಒಂದು ಸಿಲಿಂಡರ್ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಬೇಡಿ. ಇದನ್ನು ಎಲ್ಲರೂ ಕೂಡ ನೀವು ನೋಡಿಕೊಳ್ಳಲೇಬೇಕಾಗಿರ್ತದೆ. ಇಲ್ಲಿ 1, 3 ಇರೋ ಕಾರಣದಿಂದಾಗಿ ಇಲ್ಲಿ ಫೆಬ್ರವರಿ 2013ರ ನಂತರ ಈ ಒಂದು ಸಿಲಿಂಡರ್ಗಳನ್ನು ಬಳಸುವ ಹಾಗಿಲ್ಲ. ಇದೇ ರೀತಿ ಬೇರೆ ಬೇರೆ ಸಿಲಿಂಡರ್ಗಳು ಕೂಡ ನಿಮ್ಮ ಒಂದು ಇವತ್ತು ಹೋಗಿ ಕೂಡ ನೀವು ನಿಮ್ಮ ಮನೆಯಲ್ಲಿ ನೋಡಿದ್ರಿ ಅಂತ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಮತ್ತು ಇಲ್ಲಿ 1, 3 ಅಥವಾ 2, 8, 2, 9 ಈ ರೀತಿಯಾಗಿ ಬರೆದಿರ್ತಾರೆ. ಒಂದು ಸಲ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.